ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಗರ್ಜನೆ ನ್ಯೂಸ್. ನಾನು ನಿಮ್ಮ ಜೊತೆ ಸಂಪಾದಕ ಯಾಸಿನ್ ಸಾಬ್ ಬೋದ್ಲೆ ಖಾನ್. ವೀಕ್ಷಕರೇ, ಈಗ ನಿನ್ನೆಯಿಂದ ತಾವು ನಮ್ಮ ಸುದ್ದಿ ವಾಹಿನಿಯಲ್ಲಿ ನೋಡ್ತಾ ಇದ್ದೀರಿ. ಬಹಳಷ್ಟು ಸುದ್ದಿಗಳನ್ನು ಬಂದಿದ್ದಾವೆ. ಆ ನಿಧಿಯಲ್ಲಿ ಹೇಗೆ ನಿಧಿ ಬಂದಿದೆ ಎನ್ನುವ ನಾವು ಪೂರ್ಣ ಮಾಹಿತಿಗಾಗಿ ನಾವು ಇವತ್ತು ಲಕ್ಕುಂಡಿಗೆ ಸ್ಥಳ ಬಂದಿದ್ದೀವಿ. ಅಡಿಪಾಯ ತೆಗೆಸುವ ಕಾಮಗಾರಿಯನ್ನು ತೆಗೆಯುವಾಗ ಮನೆ ಮಾಲಕರು ಹಾಗೂ ಅವರ ಸಂಘಟಕರ ಜೊತೆ ಕೆಲಸ ಮಾಡುವಾಗ ನಿಧಿಯನ್ನು ಪ್ರತ್ಯಕ್ಷ ಆಗಿದೆ ಎನ್ನುವ ಮಾಹಿತಿಯನ್ನು ಬಂದಿದೆ. ಅದಕ್ಕೆ ಪೂರ್ಣ ಮಾಹಿತಿಗಾಗಿ ನಮ್ಮ ಜೊತೆ ಇವತ್ತು ರಿತ್ತಿಯವರು ಮನೆತನ ಹಾಗೂ ಹುಡುಗ ಪ್ರಜ್ವಲ್ ಎನ್ನುವರು ಹಾಗೂ ಕಸ್ತೂರವ್ವ ಅಂತೇಳಿ ಪ್ರಜ್ವಲ್ ಅವ್ರ ತಾಯಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಈಗ ನಿನ್ನೆದು ಮಾಹಿತಿ ಏನಿದೆ ಇವತ್ತು ವಿವರವಾಗಿ ಅವರು ತಿಳಿಸ್ತಾರೆ. ಬನ್ನಿ ನೋಡೋಣ. ನಮಸ್ಕಾರ ಅಮ್ಮ. ಹಲೋ ಹೆಸರಮ್ಮರೇ? ನಮ್ಮ ಹೆಸರು ಗಿರಿಜಾಮ್ರಿ. ನಮ್ಮ ಮೊಮ್ಮಗ ಆತ ಹೆಣ್ಣು ಮೊಮ್ಮಗ. ಅವ್ರಿಗೆ ಏನೂ ಇದ್ದಿದ್ದಿಲ್ಲ, ನಾವು ಮನಿ ಹಾಕ್ಸಕಿತ್ವ್ರಿ. ಅವ್ರದ್ದು ಅದು ಆದ್ರೆ ಅವ್ರು ಬಡತನದಿಂದ ಅದಾರ, ದುಡ್ಕೋಬೇಕು, ತಿನ್ಬೇಕು. ಹಾಗಾಗಿ ನಾವು ಸಾಲ ತೆಗೆದು ಆಕಿ ಮನಿ ಹಾಕ್ಸಕಿತ್ತೀವಿ. ಅದರಾಗ ಮೊಮ್ಮಗ ಸಿಕ್ಕೈತಿ. ಆತ ಏನೈತೆ ತೋರ್ಸ್ಯಾನ್ರಿ. ಅವ್ರೆಲ್ಲರಿಗೆ ಜಿಲ್ಲಾ ಆಸ್ಪತ್ರೆ ಎಲ್ಲಲ್ಲಿ ಒಟ್ಟು ಅವರು ಮೆಂಬರ್ಗೆ ಹೇಳಿ ನಮಗೆ ಅಂತ ತೋರ್ಸ್ಯಾರ್ರಿ. ಎಲ್ಲರೂ ಓನೇನಾರು ನೋಡ್ಯಾರ. ನಾವು ಆಮ್ಯಾಗ ಅಷ್ಟರನ್ನ ಕರ್ಕೊಂಬಂದು ನಿನ್ನೆ ಅದನ್ನು ರಾತ್ರಿ 10 ಮಟ್ಟ ಅದನ್ನು ಇಂಕ್ವೈರಿ ಮಾಡಿ ತೊಗೊಂಡು ಹೋಗ್ಯಾರ್ರಿ. ನಾವು ಅವ್ರ ಪರಿಹಾರ ಕೇಳೋದೇನಂದ್ರೆ ನಮ್ಗೆ ಮೊಮ್ಮಗ ನೌಕರಿ ಬೇಕು, ಮಗಳಿಗೆ ಬೇಕು, ನಮ್ಮ ಮನೆ ಹಾಕ್ಸಿ ಕೊಡೋನು. ಆಕೆಗೆ ಜಾಗ ಹಿಡಿದು ಮನೆ ಹಾಕ್ಸಿ ಕೊಡ್ಬೇಕು ನಮಗೆ. ನಮ್ಗೆ ಪರಿಹಾರ ನಾವು ಇದನ್ನು ಕೇಳಾರ್ರಿ. ನಾವೇನು ಬೇಡಿಕೆ ನಮ್ಗೆ ಇದ ಬೇಕ್ರಿ. ನಾವೇನು ಬಂಗಾರ ಬಳ್ಳಿ ಒಲ್ಲಿವ್ರಿ. ಹ್ಞೂ ರೀ, ವಜ್ರದ್ದು. ಈಗ ಸರ್ಕಾರಕ್ಕೆ ತಾವು ತಮ್ಮ ಬೇಡಿಕೆಯನ್ನು ಇಟ್ಟಿದ್ದೀರಲ್ಲ, ಇಟ್ಟಿವ್ರಿ. ಅದಕ್ಕೆ ಕೊಡಿಸ್ತೀವಿ ಪರಿಹಾರ ಅಂದ್ರೆ ಅಧಿಕಾರಿಗಳಿಗೆ ಈ ಮಾಹಿತಿ ತಾವು ಟೀಚರ್ ನಾವು ಮತ್ತೆ ಅವ್ರಿಗೆ ಹೇಳಿವ್ರಿ, ನಿಮ್ಗೆ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ರಿ. ನಮ್ಮ ಇಲ್ಲಿ ಇಲ್ಲಿ ಅಧಿಕಾರರು ನಾವು ಕೊಡಿಸ್ತೀವಿ ಅಂತ ಹೇಳಂದ್ರೆ ಸಿದ್ದು ಪಾಟೀಲ್ ರೀ, ನಾವು ಕೊಡಿಸ್ತೀವಿ, ನಿಮ್ ಪರಿಹಾರ ಕೊಡಿಸ್ತೀವಿ ಅಂದ್ರೆ ನಾವು ಇದನ್ನ ಮಾಡ್ರಿ ಅಂತ ನಾವು ಅವ್ರಿಗೆ ಹೇಳಿವಿ. ನಮ್ಗಿದ ಮತ್ತೇನು ಬಂಗಾರ ಒಲ್ವಿ ಬೆಳ್ಳಿ ಒಲ್ವಿ ಇವ್ರಿಗೆ ನೌಕರಿ ತನ್ನ ಕಾಲ ಮೇಲೆ ನಿಲ್ಲಿ. ಆಕೆಗೆ ಏನಿಲ್ರಿ. ಆಕೆಗೆ ಒಂದ್ ಯಾವ್ದಾರು ಉದ್ಯೋಗ ಹಚ್ತಾನ. ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಿ? 12 ವರ್ಷ ಆತ್ರಿ. ಈಗ ಆ ಮನ್ಯಾಗಿದ್ದು ಮೊದ್ಲಾಗ ಅವ್ರ ಅಜ್ಜ ಅಮ್ಮಂದ ಮನಿ ಅದ. ಅವ್ರಿಗೆ ಹಿಡ್ಕೊಂಡ್ರ, ರೊಕ್ಕ ಕೊಟ್ಟು ಹಿಡ್ಕೊಂಡ್ರ. ಹಿಡ್ಕೊಂಡಿಂದ ಮತ್ತೆ ಅವ್ರ ಹಿರಿಯ ಸತ್ತಂದ್ರೆ ನಾವು ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿವಿ. ಆ ಮನೆಗಿರೋದು 12 ವರ್ಷ ಬಳೆ ಮಾಡ್ರಿ. 12 ವರ್ಷ ಆಗಿಂದ ಇದು ಈಗ ಬೆಳಿಗ್ಗೆ ಎಷ್ಟು ಗಂಟೆ ತಾವು ಅದು ಕೆಲಸ ಮಾಡ್ಲಿಕ್ಕೆ? ಅದನ್ನ 9ಕ್ಕೆ ಹೋದಿವ್ರಿ. 9ರಿಂದ 10, 11 ಮಟ್ಟ ಮಾಡಾಕಿತ್ತಿದ್ರು. ಅದ್ರಾಗ 1:15 ಏನೋ ಅದು ಸಿಕ್ಕೈತಿ ನೋಡ್ರಿ. ಅದ ಏನೋ ಹೆಚ್ಚು ಕಡಿಮೆ ನಮ್ಗ ಗೊತ್ತಾಗಲ್ರಿ. ಯಾರು ತಗೈತಿ? ನಮ್ ಮಗನ ಇವನು ಕುಡಿಯಾರಿ. ಸೇರಷ್ಟೇ, ಮತ್ತೆ ಯಾರು ಇಲ್ರಿ. ಸಿಕ್ಕ ತಕ್ಷಣ ತಾವು ಏನ್ ಮಾಡಿದ್ರಿ? ಅವ್ರು ಏನಿಲ್ಲ, ಅದು ನೋಡ್ಯಾರ. ನೋಡಿ ಬಾ ಇವು ಬಿಡು ಅಂತ ಹೇಳಂದು ಹಂಗ ತೋರ್ಸಕ ಕಡಿಗೆ ತಗೊಂಬಂದ. ಇತ್ನ ತಗೊಂಬಂದು ಅವ್ರ ಅಮ್ಮರಿಗೆ ತೋರ್ಸ್ಯಾನ. ಎಲ್ಲರೂ ತೋರ್ಸಲ್ಲ. ನಾನು ಅನ್ನತ್ಲೆ ಮೆಂಬರ್ತಿ ಬಂದಾಳ. ಮೆಂಬರ್ತಿ ನೋಡಿ ಬಾ ಇಲ್ಲಿ ಮನೆಗೆ ಅಂತ ಮನೆಗೆ ಕರ್ಕೊಂಡು ಹೋಗಿ ಅದನ್ನ ಹಾಳೆಗಿಟ್ಟು ಹೊಸ ತಗೊಂಡು ಫೋಟೋ ತೆಗೆದು ಅವ್ರಿಗೆ ನಮ್ಮ ಸಿದ್ದು ಪಾಟೀಲಿಗೆ ಬಿಟ್ರ, ಒಟ್ಟರಿಗೆ ಬಿಟ್ಟಾರ. ಹಂಗಾಗಿ ನಾವು ಅದನ್ನ ನಮಗೆ ಬೇಕಾಗಿದ ಪರಿಹಾರ. ನಾವೇನು ಬಂಗಾರ ಒಲಿಯಪ್ಪ ನಮಗ ಅದನ್ನ. ಈಗ ಇದ್ದಂತ ಸರ್ಕಾರಕ್ಕೆ ಇದ್ದಂತ ಅಧಿಕಾರಿಗಳಿಗೆ ತಾವು ಇನ್ನೂ ಏನು ಮಾಡ್ತೀವಿ ಅಂದ್ರಿ ಅವ್ರೆಲ್ಲಾರು ಅಂದ್ರ. ಇನ್ನು ತಾವು ಏನು ಅವ್ರಿಗೆ ಬೇಡಿಕೆ ವಿನಂತಿ ಮಾಡ್ಕೊಬೇಕು ಅಂತೀರಿ? ನಾವು ಇದನ್ನ ಅಪ್ಪ ಇದನ್ನ ಅವ್ರಿಗೆ ಕೊಡ್ಬೇಕು. ಕಾಯಿ ಮಗ್ಗು ನಾವು ಮನ್ ತೆಗಿಟ್ಕೊಂಡು ನಾ ಜೋಪಾನ ಮಾಡೀವಿ. ಪರಿಹಾರ ಇದನ್ನ ಕೇಳಾರ ನಾವು. ಅದು ನಿಮ್ಗೆ ಈಗ ಸಿಕ್ಕಂತ ನಿಧಿ ಒಳಗೆ ಅಂತ ಇದ್ದಂತ ನಿಧಿ ಬಂಗಾರದ ಒಡವೆಗಳು ಏನಿದಾವು ಅವೆಲ್ಲ ನಿಮಗೆ ಏನಾದ್ರು ಇದು ಕೇಳುವ ವಿಚಾರಗಳು ಇದಾಯ್ತು? ಏನಿ ನಮಗ್ ಬ್ಯಾಡ ಅನ್ನೋದೈತ್ರಿ. ನಾವು ಅಲ್ಲೇ ಅಂತೀವ್ರಿ. ನಮ್ಗೆ ಅದು ಬ್ಯಾಡ್ರಿ. ನಮ್ಗೆ ಇವ್ರಿಗೆ ಮಾಡ್ಕೊಂಡ್ ತಿನ್ನಕ್ ದಾರಿ. ರೀ, ಬೇರೆ ಬೇರೆ ಕಡೆ ಹಿಡಿದು ನಮಗ್ ಕೊಡ್ರಿ. ಮಾಡ್ಕೊಂಡ್ ತಿಂತಾರ ಅವ್ರ ತಾಯಿ ಮಗನ. ಆದ್ರ ನೌಕರಿ ಪರ್ಮನೆಂಟ್ ಮಾಡ್ಕೊಂಡು ಅವ್ರಿಗೆ ಸರ್ಕಾರದ ಕೊಡ್ಸ್ರಿ. ನಮಗೆ ಅನುಕೂಲ ಆಗ್ಬೇಕು. ರೀ, ಇವತ್ತು ದುಡಿಬೇಕು, ಬಂದಿಂದ ತಿನ್ನೋದು. ಈಗ ಅದನ್ನ ಗುಂಪಿನ ನಾವು ಸಾಲ ತಕೊಂಡು ಅಕ್ಕಿಗೆ ಹಾಕ್ಸಾಕಿರ್ತೀವಿ ನಾವು. ಅದಷ್ಟಾಗಿ ನೋಡ್ರಿ, ಮತ್ತೊಂದು ಏನಿಲ್ಲ. ನಾವು ಅವ್ರ ಅಪ್ಪನ ತೀರ್ಕೊಂಡು ಹೋದ್ನ. ಹಂಗಾಗಿ ಅದು ಹಿಡ್ದದ್ ಮನಿ ಅವ್ರ ಅಪ್ಪನ ಹಿಡ್ದದ್ದ. ಹಿಡ್ದದ್ದ ಅದು. ಅದ್ರ ಹಿಂದೆ ಗುಡಿ ಐತ್ರೆ. ಗುಡಿ ಬಿಟ್ಟು ಇಟ್ಲಾಗಿರ್ತಾರೆ. ಅದು ಗುಡಿ ಅಲ್ಲಿ ಐತ್ರೆ. ಆ ಗುಡಿ ಬಿಟ್ಟು ಇಟ್ಲಾಗಿರ್ತ ಈ ಕಡೆ ಇರ್ತಾರೆ. ಅವ್ರೆಲ್ಲ ನೋಡ್ಕೊಂಡು ನಮ್ ಜಾಗದಾಗ ಐತೆ. ಆದ್ರೆ ನಾವು ಅಲ್ವಿ ಅಮ್ಮಗರಲ್ಲಿ ಇದಕ್ಕಾರಲ್ಲಿ ನಾವು ಅಲ್ವಿ ಅಂತ ಹೇಳಿ ನಿಧಿ ಒಳಗೆ ತಮ್ಗೆ ಏನು ಹೆಚ್ಚು ಬೇಡ. ಆದ್ರೆ ಸರ್ಕಾರಕ್ಕೆ ತಾವು ಮನವಿ ಮಾಡ್ತಾ ಇದ್ದೀರಿ, ನಮಗೆ ತಮ್ಮ ಹಾಗೂ ನಿಮ್ಮ ಮಗಳವರಿಗೆ ಅನುಕೂಲವಾಗ್ಬೇಕು. ಜಲ್ದಿ ಮಾಡ್ಬೇಕ್ರಿ. ಯಾಕ ನಾಳೆ ನಾಡದ ಅನ್ನಂಗಿಲ್ರಿ. ನಮಗೂ ಮತ್ತೆ ಅಕ್ಕಿಗೆ ಇರಕ್ಕಿಲ್ರಿ. ಲಗುನ
ನಮ್ಗ್ ಸಹಾಯ ಮಾಡ್ಬೇಕ್ರಿ. ತಾವೇನ ಏನ್ ಹೇಳ್ತೀರಿ ಸರ್ಕಾರಕ್ಕೆ? ನನ್ನ ಮನಿ ಮಾಡ್ಕೊಡ್ರಿ, ನನ್ ಏನ ಮಾಡ್ಕೊಡ್ರಿ. ನಾನು ಇರಕ್ ಮನಿ ಇಲ್ಲ, ಒಬ್ಬನ ಮನೆ ಅನ್ನಾರ ಮನೆ ಇದೀನಿ ನಾನು. ನನ್ ಜಾರಿ ಏನ ಜಾರಿ ಹುಡುಕ್ಕೊಡ್ರಿ ಅವ್ರು. ನಾನು ಏನನ ಇನ್ನು ಮಾಡ್ಕೊಡ್ರಿ, ಜೀವನ ಜಾರಿ ಮಾಡ್ಕೊಡ್ರಿ. ನಾ ಇದನ್ನ ಕೇಳ್ಕೊತೀನಿ ದಿಹಿಯರಿಗೆ, ಇನ್ನರಿಗೆ, ಎಲ್ಲರಿಗೆ, ನಮ್ಮ ಓನನ್ನರಿ ಹುಣನ್ನರಿಗೆ ಅದನ್ನ ಕೇಳ್ಕೊತೀನಿ ನಾನು. ಶಾಲಿ ಕಲೀಲಿಕ್ಕೆ ತಾವು ಯಾವ ಸ್ಕೂಲ್ ಅಂತ ಕಲ್ತೀರಿ? ಬಾವುಪಾಟ್ನಲ್ಲಿ ಕಲ್ತೀರಿ. ಇಲ್ಲ ಎಷ್ಟನೇ ಇದೆ ಸರ್? ಲಕ್ಕುಂಡಿ ಗ್ರಾಮದಲ್ಲಿ ನಿಧಿಯನ್ನು ಸಿಕ್ಕಿರುತ್ತೆ. ಆ ಸ್ಥಳದಲ್ಲಿ ನಾವು ಪರಿಶೀಲನೆಗಾಗಿ ಬಂದಿದ್ವಿ. ಪಾಲಕರು ಕೂಡ ಈಗ ಮಾತಾಡಿದ್ದು ತಾವು ಕೇಳಿದ್ದೀರಿ. ಅವ್ರ ಪರವಾಗಿ ಸಾರ್ವಜನಿಕರು ಕೂಡ ಅವರ ಪರವಾಗಿ ಕೂಡ ಅವರ ಅಭಿಪ್ರಾಯ, ಅವ್ರ ಪರಿಸ್ಥಿತಿಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ನೀವು ಮಾತಾಡಿ. ನೋಡ್ರಿ ನಮ್ಮ ಹೆಸರು ರೇಣವ್ರಿ. ತಾವು ಇಲ್ಲಿಯವರಮ್ಮ? ಇಲ್ಲೇ ಇರೋದು. ಎಲ್ಲಮ್ಮ ಮನೆ ತಮ್ಮದು? ಇಲ್ಲೇ ಐತ್ರಿ. ಈಗ ನೋಡ್ರಿ ಅವ್ರಿಗೆ ತಂದಿಲ್ಲ. ಈಗ ಇಬ್ರು ತಾಯಿ ಮಗನ ಅದಾರ. ಈಗ ಅವ್ರಿಗೆ ಒಟ್ಟು ಜಗನಾರ ಇದನ್ನ ಹಾಕಿಸ್ಕೊಡ್ತೀನಿ ಅಂದ್ರೆ ಇದನ್ನ ಹಾಕಿಸ್ಕೊಡ್ರಿ, ಇಲ್ಲಿ ಜಗ ಹಿಡಿದು ಕೊಡ್ತೀನಿ ಅಂದ್ರೆ ಜಗ ಹಿಡಿದು ಮನೆ ಹಾಕಿಸ್ಕೊಡ್ರಿ. ಈ ಗುಡಿ ಒಟ್ಟು ಉತ್ಪನ್ನ ಮಾಡ್ಕೊಡ್ರಿ. ನಮ್ದು ಇಷ್ಟ ಕೇಳ್ಕೊಡೋರು. ಹೌದು, ಇಷ್ಟನ. ಮತ್ತೆ ಇವರು ನಿನ್ನೆ ತಾನೇ ಸರ್ಕಾರದ ಬಂದಂತ ಅಧಿಕಾರಿಗಳು ಬಂದಿದ್ರು. ಅವರು ಕೂಡ ಇದ್ರ ಬಗ್ಗೆ ಏನೋ ಸಂಬಂಧ ಮಾಹಿತಿ ಕೊಟ್ಟಿದ್ದಾರೆ. ನಾ ಇದ್ದಿದ್ದಿಲ್ರಿ, ಇಲ್ರಿ ಊರಿಗೆ ಹೋಗಿದ್ದೆ ನಾನು. ಈಗ ಇದನ್ನ ಒಟ್ಟು ಲಕ್ಷ್ಮಮ್ಮನ ಗುಡಿನ ಮಾಡ್ಕೊಡ್ರಿ, ಕಟ್ಟಿಸಿ ಚಂದಾಗ. ಇವ್ರಿಗೆ ಒಟ್ಟು ದಾರಿ ಮಾಡ್ಕೊಡ್ರಿ. ದಾರಿ ಅಂದ್ರೆ ಏನು? ಈ ಜಾಗ ಇದ್ರಪ್ಪ ಅಂದ್ರ ಇದನ್ನ ಮನೆ ಹಾಕಿಸ್ಕೊಡ್ರಿ. ಈ ಜಾಗ ಬ್ಯಾಡಪ್ಪ, ಈ ಗುಡಿದ ಮಾಡ್ಕೊಡ್ತೀವಿ, ನಾವು ಗುಡಿ ಕೆಲಸನ ಮಾಡ್ತೀವಿ, ಲಕ್ಷ್ಮಮ್ಮನ ಹಿಂದಕ್ಕೆ ತಂದು ಕುಂದಿರ್ತೀವಿ, ದೊಡ್ಡ ಪ್ರಮಾಣದಾಗ ನಾವು ಗುಡಿ ಕಟ್ಟಿಸ್ಕೊಡ್ತೀವಿ ಅಂದ್ರೆ ಇದನ್ನ ಗುಡಿ ಕಟ್ಟಿಸಿ ಅವ್ರಿಗೆ ಜಗನ ಬೇರೆ ಕಡೆ ಹಿಡಿದು ಮನೆ ಹಾಕಿಸ್ಕೊಡ್ರಿ. ಇದ್ರ ಜೊತೆಗೆ ಏನೈತ್ರಿ ಪಾಪ ಅವ್ರಿಬ್ರು ತಾಯಿ ಮಕ್ಳು ಇಬ್ರು ಅದಾರ. ಅವ್ರ ಮನ್ಯಾಗ ಅದಾಳೆ. ಇಲ್ಲಿ ಜಾಗ ಹಾಕಾರ ಇಲ್ಲ ಅವ್ರಿಗೆ, ಇಟ ಜಾಗ ಎಲ್ಲ ಒಟ್ಟಿನಲ್ಲಿ ಇವ್ರಿಗೆ ಮಗುಗೆ ಹಾಗೆ ತಾಯಿಗೆ ಸೌಕರ್ಯ ಮಾಡಿ ಅನುಕೂಲ ಆಗ್ಬೇಕು. ಹೌದು. ನಮ್ಮ ಹೆಸರು ಸಂತೋಷ್ ಸರ್. ಹಾಂ ರೀ, ಇವ್ರು ದೊಡ್ಡವನ ಮಗ ರೀ. ನಾನು ನಮ್ದು ಈ ಊರಲ್ಲ, ಬರ್ದೂರು. ಅದು ಇಲ್ಲೇ ಸಿಕ್ಕಿತ್ರಿ ನಿಧಿ. ಇದು ನಮ್ಮ ಚಿಗವ್ರಿ ಇವರು. ಹಾಂ ರೀ, ಈಗ ಈ ಮನೆಗೆ ಎಷ್ಟು ಗುಡಿಗೆ ಹೋಗುತ್ತಂದ್ರೆ ಜಾಗ, ಈ ಮನೆಗೆ ಎಷ್ಟು ವ್ಯಾಲ್ಯೂ ಇರುತ್ತಾ ಈ ಜಾಗಕ್ಕೆ ಅಷ್ಟು ಅಮೌಂಟ್ ಗೌರ್ಮೆಂಟ್ ಇವ್ರಿಗೆ ಕೊಡ್ಬೇಕ್ರಿ. ಕೊಟ್ಟು ಮತ್ತೆ ಬೇರೆ ಕಡೆ ಎಲ್ಲಾರ ಜಾಗ ಹಿಡಿದು ಇವ್ರಿಗೆ ಮನೆ ಹಾಕಿಸಿ ಕೊಡ್ಬೇಕು. ಮನೆ ಹಾಕಿಸಿ ಕೊಟ್ಟು ಆಮೇಲೆ ನಮ್ಮ ತಮ್ಮಗ ನಮ್ಮ ಚಿಗವ್ಗ ಯಾವ್ದಾರ ಒಂದು ಗೌರ್ಮೆಂಟ್ ನೌಕರಿ ಚಾಲ ಒಂದು ಆಕಿಗೊಂದು ನಮ್ಮ ತಮ್ಮಗೊಂದು ಮಾಡಿಕೊಡ್ಬೇಕು. ಗೌರ್ಮೆಂಟಿಗೆ ನಾವು ಇಷ್ಟು ಮನವಿ ಕೇಳತ್ತೀವಿ ಸರ್. ಹಾಂ ಸರ್. ಹಾಂ ರೀ, ಹಾಂ ರೀ, ಅನುಕೂಲ ಆಗ್ಬೇಕ್ರಿ. ನಿನ್ನೆ ಹೇಳಿದ್ರಿ ಜಿಲ್ಲಾ ಆಡಳಿತದಿಂದ ಬಂದಿದ್ರಿ. ಸಿದ್ದು ಪಾಟೀಲ್ ಸರ್ ಬಂದಿದ್ರಿ, ಎಚ್ ಕೆ ಪಾಟೀಲ್ ಸಾಹೇಬ್ರು ಹೇಳಿದ್ರು, SP ಸರ್ ಬಂದಿದ್ರಿ. ಅವರು ಹೇಳಿದ್ರು, ಸಿದ್ದರಾಮಯ್ಯ ಸರ್ಗೆ ಫೋನ್ ಮಾಡಿದ್ರು. ಅವರು ಎಲ್ಲ ಮಾತಾಡಿದ್ರಿ, ಬಂದು ಮೀಟ್ ಆಗಂತಂದು ಹೇಳಿದ್ರಿ. ಅವರು ನಾಳೆ ಸೋಮವಾರ ಹೋಗಿ ಮೀಟ್ ಆಗ್ತಾರೆ ಸರ್. ಹಾಂ, ಅದೇ ರೀ, ಜಾಗ ತೊಗೊಂತಾರಲ್ರಿ, ಇದ್ರದ್ದು ವ್ಯಾಲ್ಯೂ ಎಷ್ಟೈತಿ ಅದ್ರ ಅಮೌಂಟ್ ಇವ್ರಿಗೆ ಕೊಡ್ಬೇಕ್ರಿ. ಇವ್ರಿಗೆ ಕೊಟ್ಟು ಅವರು ಗೌರ್ಮೆಂಟ್ಲಿಂದ ಎಷ್ಟು ಇದಾಗತ್ತೆ ರೀ ಅಷ್ಟು ಜಾಗ ಕೊಟ್ಟು, ಇದ್ರದ್ದು ಎಷ್ಟು ವ್ಯಾಲ್ಯೂ ಐತಿ, ಇದು ಎಷ್ಟು ಜಾಗ ಐತಿ, ಇದ್ರಷ್ಟು ಜಾಗ ಕೊಟ್ಟು ಅವ್ರಿಗೆ ಮನೆ ಹಾಕಿಸಿ ಕೊಡ್ಬೇಕ್ರಿ. ಹಾಂ, ಓಕೆ. ಇದೇ ಸ್ಥಳದಲ್ಲಿ ನಿಧಿಯನ್ನು ಸಿಕ್ಕಿರುತ್ತದೆ. ಆ ನಿಧಿಯನ್ನು ಸಿಕ್ಕಿದ್ದು ಪ್ರಜ್ವಲ್ ಎನ್ನುವ ಒಂದು ಮಗು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ ವಿಡಿಯೋದಲ್ಲಿ. ವಿವರವಾಗಿ ಮಾಹಿತಿಯನ್ನು ಈಗಾಗಲೇ ನಾವು ನಿಮಗೆ ತಿಳಿಸಿದ್ದೀವಿ. ಈಗ ಮುಂದೆ ಏನಿದೆ ನಾವು ಇನ್ನೂ ಮಾಹಿತಿಯನ್ನು ತಗೊಂಡು ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ನಮಸ್ಕಾರ.